ಸೂಳೆಕೆರೆ ಈ ಹೆಸರು ಕೇಳಿದ ತಕ್ಷಣ ಎಂಥವರಲ್ಲೂ ಕೂಡ ನಗು ಬಂದ್ಬಿಡುತ್ತೆ. ಈ ಹೆಸರಿನ ಹಿಂದೆ ಇರುವಂತಹ ಒಂದು ಭಯಾನಕ ಸತ್ಯವನ್ನ ನಿಮ್ಮ ಮುಂದೆ ಇಡುವಂತೆ ಕೆಲಸವನ್ನ ಮಾಡ್ತೇನೆ. ಕಗತೂರು ಎಂಬ ಒಂದು ಸಣ್ಣ ಗ್ರಾಮ, ಆದರೆ 12ನೇ ಶತಮಾನದಲ್ಲಿ ಇದು ಸ್ವರ್ಗಾವತಿ ಎಂಬ ಅದ್ಭುತ ಪಟ್ಟಣವಾಗಿತ್ತು. ಅಲ್ಲಿ ಆಡಳಿತ ನಡೆಸುತ್ತಿದ್ದವನು ವಿಕ್ರಮ ರಾಜ. ಅವನ ಮಗಳು ಅಪಾರ ಸೌಂದರ್ಯ, ಶುದ್ಧ ಹೃದಯದ ಶಾಂತವ್ವ. ಆಕೆ ಪ್ರೀತಿಸುತ್ತಾಳೆ ಸಾಮಾನ್ಯ ಯುವಕನಾದ ಸಿದ್ದೇಶ್ವರನನ್ನು. ಇಬ್ಬರು ಗಾಂಧರ್ವ ವಿವಾಹವಾಗುತ್ತಾರೆ. ಆದರೆ ಸಮಾಜ ಈ ಪ್ರೀತಿಯನ್ನ ಒಪ್ಪುವುದಿಲ್ಲ. ವೇಶ್ಯೆ ಎಂದು ಆಕೆಯನ್ನ ಅವಮಾನ ಮಾಡುತ್ತಾರೆ. ಆ ನೋವಿನಿಂದ ನಲುಗಿದ ಶಾಂತವ್ವ ತನ್ನನ್ನು ತಳ್ಳಿದ ಜನರಿಗೆ ನಾನು ಉಪಕಾರ ಮಾಡ್ತೀನಿ ಅಂತ ನಿರ್ಧರಿಸುತ್ತಾಳೆ. ತನ್ನ ಪತಿಯ ಜೊತೆ ಸೇರಿ ಒಂದು ಮಹಾಕೆರೆಯನ್ನ ನಿರ್ಮಿಸುತ್ತಾಳೆ. ಒಂದು ದಿನ ದಟ್ಟ ಕತ್ತಲು ಆವರಿಸಿತ್ತು. ಆಕೆಗೆ ಅದೇನನ್ನಿಸ್ತು ಏನೋ, ಬಹಳ ನೋವನ್ನ ಉಂಡಂತ ಆ ಜೀವಕ್ಕೆ ಈ ಜೀವನವೇ ಸಾಕೆಂದು ತಾನೇ ನಿರ್ಮಿಸಿದ ಕೆರೆಗೆ ಹಾರಿ ಪ್ರಾಣವನ್ನ ಬಿಡ್ತಾಳೆ. ಪತ್ನಿಯ ಸಾವಿನಿಂದ ಖಿನ್ನತೆಗೆ ಒಳಗಾದಂತಹ ಸಿದ್ದೇಶ್ವರ ಆ ಕೆರೆಯ ಪಕ್ಕದಲ್ಲಿರುವಂತಹ ದೊಡ್ಡ ಬೆಟ್ಟದಿಂದ ಹಾರಿ ಪ್ರಾಣವನ್ನ ಬಿಡ್ತಾನೆ. ಈ ಕೆರೆ ಇಂದಿಗೆ ಶಾಂತಿ ಸಾಗರ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಈ ಅಮರ ಪ್ರೇಮಿಗಳ ಅಮರ ಕೊಡುಗೆಯ ಬಗ್ಗೆ ನಿಮ್ಮ ಮಾತುಗಳೇನು ಕಾಮೆಂಟ್ನ ಮೂಲಕ ತಿಳಿಸಿ.